ಎಲ್ರಿಗೂ ನಮಸ್ಕಾರ. ರಂಗಭೂಮಿಯಿಂದ ಬಂದವರಿಗೆ, ಅದು ಹವ್ಯಾಸಿ ರಂಗಭೂಮಿ ಆಗಿರ್ಬೋದು, ವೃತ್ತಿ ರಂಗಭೂಮಿ ಆಗಿರ್ಬೋದು, ಯಾರು ನಾಟಕದಿಂದ ಬಂದಿರ್ತಾರೋ ಅವರಿಗೆ ಸಾಹಿತ್ಯದ ಮೇಲೆ, ಸಂಗೀತದ ಮೇಲೆ ಅಗಾಧವಾದ ಜ್ಞಾನ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ರಾಜ್ಕುಮಾರ್ ಅವರು, ನಮ್ಮ ಅಣ್ಣವರು, ಬಾಲಕೃಷ್ಣ ಅವರು, ನರಸಿಂಹರಾಜು ಅವರು, ಅನಂತನಾಗ್ ಅವರು, ವಜ್ರಮುನಿಯವರು, ಇವರೆಲ್ಲ ನಾಟಕದಿಂದ ಬಂದವರು. ಹಾಗಾಗಿ ಅವರಿಗೆ ಸಾಹಿತ್ಯದ ಮೇಲೆ ತುಂಬ ಹಿಡಿತ, ಸಂಗೀತ ಜ್ಞಾನ ಇದ್ದೇ ಇರುತ್ತೆ. ಮುಸುರಿ ಕೃಷ್ಣಮೂರ್ತಿಯವರು. ನಾನು ಯಾಕೆ ವಿಷಯ ಹೇಳಿದೆ ಅಂದರೆ, ನಮ್ಮ ಹೆಸರಾಂತ ಗಾಯಕ ಎಲ್ ಎನ್ ಶಾಸ್ತ್ರಿ ಅವರು ಮನೇಲಿ ಒಂದಿನ ನಾನು ನನ್ನ ಫ್ರೆಂಡ್ ನಿರಂಜನ್ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅವರ ಶ್ರೀಮತಿಯವರು ಸುಮಾರು ಶಾಸ್ತ್ರಿ ಕೂಡ ಇದ್ದರು. ನಾನು ಕಾಪಿ ಕುಡಿತಾ ಮಾತಾಡಬೇಕಾದ್ರೆ ಒಂದು ವಿಷಯ ತೆಗೆದೆ ನಾನು. ಸರ್, ಹಂಸಲೇಖ ಅವರಿಗೆ ಸಾಹಿತ್ಯ ಜ್ಞಾನ ತುಂಬ ಇದೆಯಲ್ಲ ನಿಮ್ಮ ಗುರುಗಳಿಗೆ, ಇದು ಹೆಂಗೆ ಅಂತ. ಆವಾಗ ಅವ್ರು ಹೇಳಿದ್ದು, ನೋಡ್ಗಣಪ್ಪ, ನಾಟಕದಿಂದ ಯಾರು ಬಂದಿರ್ತಾರೋ, ರಂಗಭೂಮಿಯಿಂದ ಯಾರು ಬಂದಿರ್ತಾರೋ ಅವರಿಗೆ ಸಾಹಿತ್ಯದ ಮೇಲೆ ವಿದ್ವತ್ತಿರುತ್ತೆ ಅಂತ, ಜ್ಞಾನ ಅಲ್ಲ ವಿದ್ವತ್ತೆ ಇರುತ್ತೆ ಅಂತ. ಹಂಸಲೇಖ ಅವರು ನಾಟಕ ಡೈರೆಕ್ಟ್ ಮಾಡ್ತಾ ಇದ್ದವರು. ಅವ್ರು ಕೇವಲ ನಾಟಕ ಬರಿತಾ ಇದ್ದವರಲ್ಲ, ಡೈರೆಕ್ಟ್ ಮಾಡ್ತಾ ಇದ್ದವರು. ನಾಟಕ ಬರೆಯೋದೇ ಒಂದು ಟ್ಯಾಲೆಂಟು, ಆ್ಯಕ್ಟ್ ಮಾಡೋದು ಇನ್ನೊಂದು ಟ್ಯಾಲೆಂಟು, ಡೈರೆಕ್ಟ್ ಮಾಡೋದು ಇನ್ನೊಂದು ದೊಡ್ಡ ಟ್ಯಾಲೆಂಟು. ಹಂಸಲೇಖ ಅವರು ನಾಟಕನ ಬರೆದು ಡೈರೆಕ್ಟ್ ಮಾಡೋದ್ರಿಂದ ಅವರಿಗೆ ಸಾಹಿತ್ಯದ ಮೇಲೆ ಹಿಡಿತಾ ಇದೆ, ಆಮೇಲೆ ಜನಪದದ ಮೇಲೆ ತುಂಬ ಆಸಕ್ತಿಯಾಗಿ ಹಿಡಿತಾ ಇರುತ್ತೆ, ಸಂಗೀತದ ಮೇಲೆ ಆಸಕ್ತಿ ಇರುತ್ತೆ ಅಂತ. ಹಾಗಾಗಿ ಅಂತ ಆಡು ಭಾಷೆಯಲ್ಲೇ ಹಾಡುಗಳನ್ನ ಮಾಡಿ ಗೆದ್ದಿರೋರು ಅಂತ ಹೇಳಿದ್ರು. ಯಾಕೆ ಈ ವಿಷಯ ಹೇಳಿದೆ ಅಂದರೆ, ಅವ್ರು ಎಷ್ಟೋ ಸಿನಿಮಾಗಳಿಗೆ ಹಾಡಿದ್ದಾರೆ ಹಂಸಲೇಖ ಅವರು, ಧ್ವನಿಯಾಗಿದ್ದಾರೆ, ಆದರೆ ತುಂಬ ಅದನ್ನ ಕಂಟಿನ್ಯೂ ಮಾಡಿಲ್ಲ. ಎಲ್ಲ ನಾನೇ ಮಾಡಿಬಿಟ್ರೆ ಸಿಂಗರ್ಗಳಿಗೇನು ಕೆಲಸ ಅಂತೇಳಿ ಅವರು ಕೆಲವೊಂದು ಹಾಡುಗಳು ಆಡೋಕ್ಕೆ ಹೋಗಿಲ್ಲ. ಅವರಿಗೆ ಸೂಟ್ ಆಗೋಂಥ ಹಾಡುಗಳನ್ನ ಆಡಿದ್ರು, ಇನ್ನೂ ಹಾಡ್ಬೋದಿತ್ತು ಆದರೆ ಆಡಿಲ್ಲ. ಇದನ್ನೂ ನಾನು ಶಾಸ್ತ್ರಿ ಪಕ್ಕ ಕೇಳಿದಾಗ ಒಂದು ವಿಷಯನ ಶಾಸ್ತ್ರಿ ಹೇಳಿದ್ರು. ಹಂಸಲೇಖ ಅವರಿಗೆ ಸ್ವರಜ್ಞಾನ ಕೂಡ ಇದೆ, ಎಲ್ಲ ಇನ್ಸ್ಟ್ರೂಮೆಂಟ್ ನುಡಿಸ್ತಾರೆ. ಅವರು ಸ್ಯಾಕ್ಸೋಫೋನು, ಗಿಟಾರು, ಹಾರ್ಮೋನಿಯಮ್ಮು, ಬುಲ್ಬುಲ್ ತಾರ ಎಲ್ಲ ನುಡಿಸ್ತಾರೆ, ಹಾಡ್ತಿದ್ರು ಕೂಡ. ಆದರೆ ನಾನೆಲ್ಲ ಮಾಡೋದು ಬೇಡ ಅಂತ ಅದನ್ನ ಅವಾಯ್ಡ್ ಮಾಡಿದ್ರು ಅಂತ ಹೇಳಿದ್ರು. ಇದೆಲ್ಲ ವಿಷಯ ಒಂದು ಕಡೆ ಆದರೆ, ವಿ ಮನೋಹರ್ ನನಗೆ ಇತ್ತೀಚೆಗೆ ಒಂದು ವಿಷಯ ಹೇಳಿದ್ರು. ಹೊಸ ಜೀವನ ಸಿನಿಮಾದು ಆ ಸೃಷ್ಟಿ ಆದಮೇಲೆ ಹಾಡು ಅದು ಏನಾಯಿತು ಅಂತ ಹೇಳೋದು. ನನ್ನ ವೀಡಿಯೋದಲ್ಲಿ ಕಮೆಂಟಲ್ಲೂ ಕೂಡ ಯಾರೊಬ್ಬರಿಬ್ಬರು ಕೇಳಿದ್ದಾರೆ ಹೊಸ ಜೀವನ ಹಾಡು ಬಗ್ಗೆ ಮಾತಾಡಿ ಅಂತ. ಬೇರೆ ಯಾವ ಹಾಡು ಬಗ್ಗೆನೂ ಅಂಥ ರೋಚಕವಾದ ಮಾಹಿತಿ ಇಲ್ಲ. ಸಂಕೇತ್ ಸ್ಟುಡಿಯೋದಲ್ಲಿ ಆರಾಮಾಗಿ ಅದು ಹಾಡು ಮಾಡಿಬಿಟ್ರು ಹಂಸಲೇಖ ಅವರು. ತುಂಬ ಟೈಮ್ ತಗೊಳ್ಳೋದೆ ಬೇಗ ಮಾಡಿದ್ರು. ಒಂದು ಹಾಡು ಆಗಿನ ಕಾಲದಲ್ಲಿ ತುಂಬ ಸಂಚಲನ ಮಾಡಿದಂಥ ಹಾಡು, ಶಂಕರ್ನಾಗ್ ಅವರು ಎಸ್ ಪಿ ಅವರಿಗೆ ತುಂಬ ಇಷ್ಟ. ಅದೊಂದು ಬೇರೆ ಬೇಸಲ್ಲಿದ್ದ ಹಾಡು, ಅದೇ ಒಂದು ಎಕ್ಸ್ಟ್ರಾಡಿನರಿ ಹಾಡು. ಹೇ ನಿನ್ನಳೆ ಹೇ ಅಂತೇಳೋ ಹಾಡು, ಅದೊಂಥರ ಈ ಖಡಕ್ಕಾಗಿರೋ ಹಾಡು ಅಂತಾರಲ್ಲ, ಎಸ್ ಪಿ ಬೇಗಾದರೆ ಒಂದು ಅನುಭವ. ಅದು ಎಂಥ ಹಾಡುಗಳು ಸಿಗ್ತಾ ಇದೆ ಅಂತ ಹೇಳೋದು ಶಂಕರ್ನಾಗ್ ಅವರು ತುಂಬ ಇಷ್ಟಪಟ್ಟು ಹಾಡೋದು. ಈ ಹಾಡು ಸೃಷ್ಟಿಯಾದಾಗ ಆ ದಿನ ಸಂಕೇತಲ್ಲಿ ಎಸ್ ಪಿ ಬಿ ಅವರು ಮಧ್ಯಾಹ್ನ ಬರಬೇಕಿರುತ್ತೆ, ಇನ್ನೂ ಟೈಮ್ ಇರುತ್ತೆ. ಸಿನಿಮಾ ನಿರ್ದೇಶಕರು ಭಾರ್ಗವ ಅವರು ಇನ್ನೂ ಬಂದಿರಲ್ಲ. ಶಂಕರ್ನಾಗ್ ಅವರು ಕೂಡ ಶೂಟಿಂಗ್ ಹೊರಗಡೆ ಹೋಗಿರ್ತಾರೆ, ಅವ್ರು ಸಂಜೆ ಬರೋದು ಅಂತ ಹೇಳಿರ್ತಾರೆ. ಹಂಸಲೇಖ ಅವ್ರು ಏನು ಮಾಡ್ತಾರೆ, ಅವ್ರ ಜೊತೆ ಇದ್ದಂಥ ಶಾಸ್ತ್ರಿ ಅವರು ಮತ್ತು ಮನೋಹರ್ ಅವರು ಎಲ್ಲ ಕೂತ್ಕೊಂಡು, ಆಮೇಲೆ ಸೌಂಡ್ ಇಂಜಿನಿಯರ್ ಕೂಡ ಅಲ್ಲಿದ್ದರು. ನಾನೇ ಆಡ್ಬಿಡ್ತೀನಿ ಅಂತೇಳಿ ಹಂಸಲೇಖ ಅವ್ರು ಒಂದೇ ಟೇಕಲ್ಲಿ ಆಡ್ತಾರೆ ಇದೇ ಹಾಡನ್ನ. ಅದ್ಭುತ ಧ್ವನೀಲಿ, ಗಡಸು ಧ್ವನೀಲಿ, ಒಂದು ಹುಮ್ಮಸ್ಸಲ್ಲಿ ಆಡ್ಬಿಡ್ತಾರೆ ಹಾಡು. ತುಂಬ ಚೆನ್ನಾಗಿ ಆಡಿರ್ತಾರೆ. ಆ್ಯಕ್ಚುಲಿ ಅವ್ರದ್ದು ಆವಾಗ ಬೇಸ್ ವಾಯ್ಸ್ ಸಖತ್ತಾಗಿತ್ತು ಹಂಸಲೇಖ ಅವ್ರದ್ದು, ತುಂಬ ಖಡಕ್ಕಾಗಿತ್ತು ವಾಯ್ಸು. ತುಂಬ ಹಾಡು ಆಡಿದ್ದಾರೆ, ನಿಮ್ಗೆ ಗೊತ್ತಿದೆಯಲ್ಲ. ಈ ಹಾಡನ್ನ ಒಂದೇ ಟೇಕಲ್ಲಿ ಆಡ್ತಾರೆ. ಹೇಯ್ ನಿನ್ನ ಹಳೆ ಹೇಯ್ ಅಂತೇಳಿ ಆಡ್ತಾರೆ. ಎಲ್ರಿಗೂ ಇಷ್ಟ ಆಗೋಗುತ್ತೆ. ಸೌಂಡ್ ಇಂಜಿನಿಯರ್ಗಳಿಗೆ, ಎಲ್ ಎನ್ ಶಾಸ್ತ್ರಿ ಅವರಿಗೆ, ಮನೋಹರ್ ಅವರಿಗೆ ತುಂಬ ಇಷ್ಟ ಆಗಿ ಇದನ್ನೇ ಉಳಿಸ್ಕೋಬೇಕು ಅಂತ ಆಟ ಮಾಡ್ತಾರೆ. ಇದನ್ನೇ ಉಳಿಸ್ಕೊಳ್ಳಿ ಸರ್, ಇದು ಶಂಕರ್ನಾಗ್ ಅವ್ರು ಕೇಳಿದ್ರೆ, ಭಾರ್ಗವ ಅವ್ರು ಕೇಳಿದ್ರೆ ಬೇಡ ಅಂತ ಹೇಳಲ್ಲ, ಇದು ಸಖತ್ತಾಗಿದೆ, ನೀವು ಇದನ್ನೇ ಓಕೆ ಮಾಡಿ ಅಂತ. ಹಂಸಲೇಖ ಅವ್ರು ರೆಡಿ ಇಲ್ಲ ಬೇಡ, ಇದು ಬಾಲು ಅವರೇ ಆಡಲಿಯಪ್ಪ, ಸುಮ್ಮನೆ ಆಡಿದೆ ಅಷ್ಟೇ, ಬೇಡ ಅಂತಾರೆ. ಆ್ಯಕ್ಚುಲಿ ಅದ್ಭುತವಾಗಿ ಆಡಿರ್ತಾರಂತೆ. ಆದರೆ ಮುಕ್ಕಾಲು ಗಂಟೆಗಳ ಕಾಲ ಜಗಳ ಮಾಡ್ತಾರೆ ಮನೋಹರ್ ಸರ್ ಹಂಸಲೇಖ ಜೊತೆ. ಗುರುಗಳೇ ಇರಲಿ, ಗುರುಗಳೇ ಚೆನ್ನಾಗಿದೆ, ಉಳಿಸ್ಕೊಳ್ಳಿ, ಇದು ಹೆಂಗೂ ಬಾಲು ಅವ್ರಿಗೆ ಬೇರೆ ಆಡ್ಕೊಡ್ತಿದ್ದೀರಿ, ಇರಲಿ ಅಂತ. ನೋ, ಬಾಲು ಅವ್ರಿಗೆ ಆಡಬೇಕು ಅಂತ ಹೇಳ್ತಾರೆ. ಆಮೇಲೆ ಬಾಲು ಅವ್ರು ಬರ್ತಾರೆ, ಅದನ್ನ ಅದ್ಭುತವಾಗಿ ಆಡ್ತಾರೆ. ನಿಮಗೆಲ್ಲ ಗೊತ್ತು, ಇವತ್ತಿಗೂ ಹಾಡು ಚಾಲ್ತಿಲಿದೆ, ಅದ್ಭುತ ಸಾಂಗ್ ಅದು. ಆ ಒಂದು ಗಡಸು ಧ್ವನಿಲಿ ಬಾಲು ಅವರು ಕೂಡ ಶಂಕರ್ನಾಗ್ ಅವ್ರು ಆಡ್ದಂಗೆ ಇದೆ, ಅದು ಹಂಗೆ ಆಡಿದ್ದಾರೆ ಬಾಲು ಅವರು. ಶಂಕರ್ನಾಗ್ ಅವರು ಮಧ್ಯದ ಮೇಲೆ ಬಂದಾಗ ಈ ಹಾಡನ್ನ ಹಂಸಲೇಖ ಅವ್ರು ಆಡಿದ ಹಾಡನ್ನ ಕೇಳ್ತಾರೆ, ಅವರು ಆಟ ಮಾಡ್ತಾರೆ, ಉಳಿಸ್ಕೊಳ್ಳಿ ಹಂಸಲೇಖ ಅವರೇ, ತುಂಬ ಚೆನ್ನಾಗಿದ್ದೇವೆ, ಇದು ಹಾಡು ನೀವು ಆಡಿದ್ದು ಚೆನ್ನಾಗಿದೆ, ಇದನ್ನೇ ಉಳಿಸ್ಕೊಬಿಡಿ ಅಂತ. ಆದರೂ ಹಂಸಲೇಖ ಅವ್ರು ಒಪ್ಪಲ್ಲ, ಅದನ್ನ ಎರೇಸ್ ಮಾಡ್ತಾರೆ. ಅದು ನೋಡಿ, ಒಂದು ಕಾಪಿ ಇದ್ದಿದ್ದರೆ ಇವತ್ತು ನಾವು ಕೇಳ್ಬೋದಿತ್ತು, ಅದು ಎರೇಸ್ ಮಾಡಿದ್ದಾರೆ. ಇದು ಮನೋಹರ್ ಸರ್ ಹೇಳಿದ ಸತ್ಯ ಘಟನೆ. ಹೊಸ ಜೀವನ ಹಾಡು ಬಗ್ಗೆ ನನಗೆ ಹೇಳಿ ಮಾಹಿತಿ ಗುರುಗಳೇ ಅಂತ ಕೇಳಿದಾಗ ಮನೋಹರ್ ಸರ್ ಇಷ್ಟು ವಿಷಯ ಹೇಳಿದ್ರು. ಇನ್ನು ಮಿಕ್ಕಿದೆಲ್ಲ ಆರಾಮಾಗಿ ಮಾಡಿದ್ರು ಕೂಡ ಅದ್ಭುತ ಲಿರಿಕ್ಸ್ ಬರೆದಿದ್ದಾರೆ. ಆ ಲಾಲಿ ಲಾಲಿ ಜೋ ಹಾಡಿನಲ್ಲಿ ಕಲ್ಲೆದೆಯ ಕರಗಿಸಿದೆ, ಕಹಿ ದಿನವ ಕಡೆಗೆಸೆದೆ ಅಂತ ಬರೆದಿದ್ದಾರೆ. ಆ ಒಂದು ಇಷ್ಟು ಬರೆಯೋದನ್ನ ಇಷ್ಟು ಬರೆದು ಬಿಡ್ತಾರೆ. ಪಲ್ಲವಿ 2 ಚರಣ ಇರುತ್ತೆ, ಆ 2 ಚರಣದಲ್ಲಿ ಇಷ್ಟು ಬರೆಯೋದು ಅಂತ ತೋರಿಸಿದ್ದಾರೆ ಅವರು. ಇಷ್ಟೇ ಬರೆದ್ಬಿಟ್ಟು ಇಷ್ಟು ಕೊಟ್ಬಿಡ್ತಾರೆ ನಮಗೆ. ಇದು ಹಂಸಲೇಖ ಅವರು. ಇದೇ 1990ಯಲ್ಲಿ ಹಂಸಲೇಖ ಅವರು ಒಂದು ಶಂಕರ್ನಾಗ್ ಅವರ ಕನಸಿನ ಒಂದು ಕಂಟಿನ್ಯೂಯೇಷನ್ ಮಾಡ್ತಾರೆ. ಏನು ಗೊತ್ತಾ, ಸಂಗೀತ ಸಂಘ ಅಂತ ಒಂದು ಅಂತ ಒಂದು ಸಂಸ್ಥೆ ಓಪನ್ ಮಾಡ್ತಾರೆ, ಒಂದು ಸಂಘ. ಇಲ್ಲಿನ ಸ್ಥಳೀಯ ವಾದ್ಯಗಾರರಿಗೆ, ಬರಹಗಾರರಿಗೆ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಕೆಲಸ ಸಿಗಲಿ ಅಂತ, ಜಾಸ್ತಿ ಕೆಲಸ ಸಿಗಲಿ ಅಂತೇಳಿ ಸಂಗೀತ ಸಂಘ ಅಂತ ಒಂದು ಓಪನ್ ಮಾಡ್ತಾರೆ. ಅದರಲ್ಲಿ 4 ವರ್ಷ ಹಂಸಲೇಖ ಅವರಿಗೆ ಅಧ್ಯಕ್ಷತೆ ವಹಿಸಿರ್ತಾರೆ. 4-5 ವರ್ಷ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಪ್ರತಿ ತಿಂಗಳು ಎಲ್ಲರೂ ಸೇರೋದು, ನಾವು ಇದ್ದೀವಿ ಟ್ಯಾಲೆಂಟ್ ಇಲ್ಲಿ, ನಾವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದನ್ನ ಒಂದು ಅಭಿಯಾನ ಅಂತ ಅದು ಮಾಡ್ತಾರೆ. ತುಂಬ ಒಳ್ಳೆಯ ಒಂದು ಕೆಲಸ ಅದು. ನಂತರ ಮನೋಹರ್ ಅವರು ವಹಿಸ್ಕೋತಾರೆ ಅದನ್ನ. 3 ವರ್ಷ ಅದು ನಮ್ಮ ಮನೋಹರ್ ಅವರು ಅಧ್ಯಕ್ಷರಾಗಿರ್ತಾರೆ.
ಆಮೇಲೆ ರಾಜು ಅನಂತ ಸ್ವಾಮಿ ಅವರ ಅಧ್ಯಕ್ಷತೆ ವಹಿಸ್ಕೋತಾರೆ. ಹೋಯ್ತಾ 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 ಅದು ಯಾಕೋ ಒಂದು ಯಾರು ಪಿತೂರಿ ಆಯಿತೋ ಏನಾಯ್ತೋ ಗೊತ್ತಿಲ್ಲ, ಅದು ಮುಚ್ಚೋಗುತ್ತೆ. ನಮ್ಮಲ್ಲಿ ಗೊತ್ತಲ್ಲ, ಒಂದು ಸಂಘ ಒಂದು ಯಾವುದಾದ್ರು ಒಂದು ಒಳ್ಳೆ ಕೆಲಸಕ್ಕೆ ಅಂತ ಓಪನ್ ಮಾಡಿದಾಗ ಆಸಕ್ತಿ ವಹಿಸೋರು ಕಡಿಮೆ, ಯಾರೂ ಬರಲ್ಲ. ಅವರಿಗೆ ಬೇಗ ಆಗ್ಬಿಡ್ಬೇಕು, ಸ್ವಲ್ಪ ಲೇಟಾಗಿ ಆಯಿತು ಅಂದರೆ ಒಪ್ಪಲ್ಲ ಯಾರೂ. ಆದರೆ ಕೆಲವು ವಿಷಯಗಳು ಅದು ಲೇಟಾಗಿ ಅದು ಆಗೋದು, ಅದರ ಅಂತ ಹೇಳ್ತಾರೆ ವಿಧಾನವೇ ನಿಧಾನ ಅಂತ. ಹಾಗಾಗಿ ಹಂಸಲೇಖ ಅವರು ಇದು ತುಂಬ ಒಳ್ಳೆ ಕೆಲಸ ಮಾಡಿದರು, ಸಂಗೀತ ಸಂಘ ಅಂತ ಹೇಳೋದು. ಈ ಒಂದು ಹೊಸ ಜೀವನದ ಬಗ್ಗೆ ಹೇಳಿದಾಗ ನೆನಪಾಯಿತು, ಹಂಸಲೇಖ ಅವರು ರಂಗಭೂಮಿಯಿಂದ ಬಂದಿದ್ದರಿಂದ, ನಾಟಕ ಡೈರೆಕ್ಟ್ ಮಾಡಿದ್ರಿಂದ ಅವ್ರಿಗೆ ಅಷ್ಟು ಸಾಹಿತ್ಯದ ಮೇಲೆ ಹಿಡಿತಾ. ಹಾಗಾಗಿ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೇ. ಒಂದು ಎಷ್ಟು 3,3,4,000 ಆಡಿದೆ ಅಂತ ನಾನು ಹಿಂದಿನ ಎಪಿಸೋಡ್ಲಿ ಹೇಳಿದ್ದೆ. ಒಂದೊಂದೇ ನಾನು ನೆನಪಾಗಿದ್ದು, ನನಗೆ ವಿಷಯ ಗೊತ್ತಿದ್ದಿದ್ದು ಮಾಹಿತಿ ನಿಮಗೆ ಹೇಳ್ತಾ ಬರ್ತೀನಿ, ಕೇಳಿ ಎಂಜಾಯ್ ಮಾಡಿ. ಈಗ ಹೊಸ ಜೀವನ ಸಿನಿಮಾದು ಹೇ ನಿನ್ನಳೆ ಹೇ ಹಾಡನ್ನ ಕೇಳಿ, ಅದನ್ನೇ ನಮ್ಮ ಹರಿಕೃಷ್ಣ ಅವರು ಯೂಸ್ ಮಾಡಿಕೊಂಡು ಹೇ ಹೆಪಾರು ಅಂತ ಮಾಡಿ, ಅದೇ ಬೇಸದು, ಅದೆಲ್ಲರಿಗೂ ಗೊತ್ತಿದೆ. ಹಂಸಲೇಖ ಅವರು ಎಷ್ಟೋ ಟ್ಯೂನ್ಗಳನ್ನ ಹರಿಕೃಷ್ಣ ಅವರು ಒಂದು ಸ್ಫೂರ್ತಿಯಿಂದ ಬೇರೆ ಹಾಡುಗಳನ್ನ ಮಾಡಿದ್ದಾರೆ. ಇದು ಒಂದು ಅದರಲ್ಲಿ ಒಂದು ಉದಾಹರಣೆ. ಹೊಸ ಜೀವನ ಹಾಡು ಕೇಳಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.